ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಬಹಳ ವಿಸ್ತಾರವಾದಂತಹ ಹಾಲ್ ಇದೆ, ಎಲ್ಲವೂ ಕೂಡ ಇದೆ. ಆದರೆ ಎಲ್ಲವೂ ಇದ್ದಂತಿಲ್ಲಂತಹ ಪರಿಸ್ಥಿತಿಯಲ್ಲಿ ಇರುವಂತಹದ್ದು ಸುಳ್ಯದ KVG ಟೌನ್ ಹಾಲ್. ಬಹಳ ವಿಶೇಷವಾಗಿ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಸುಳ್ಯದ KVG ಟೌನ್ ಹಾಲ್. ಇದನ್ನು ನಿರ್ಮಿಸುವಲ್ಲಿ KVG ಶಿಕ್ಷಣ ಸಂಸ್ಥೆಗಳ ಪ್ರಮುಖರಾದಂಥ ಕುರುಂಜಿ ವೆಂಕಟರಮಣ ಗೌಡರು ಅವರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದರು. ಆದರೆ ತದ ಬಳಿಕ ಅದನ್ನು ಸರ್ಕಾರದ ಸುಪರ್ದಿಗೆ, ಅಂದರೆ ನಗರ ಪಂಚಾಯತ್ನ ಸುಪರ್ದಿಗೆ ಕೊಡಲಾಗಿತ್ತು. ನಗರ ಪಂಚಾಯತ್ನವರು ಇದರ ನಿರ್ವಹಣೆಯನ್ನು ಮಾಡಬೇಕಾಗಿತ್ತು. ಆದರೆ ಈಗ ನಗರ ಪಂಚಾಯತ್ ಅವರು ಅದನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಿಮಗೆ ಕಾಣ್ತಾ ಇದೆ. ಯಾವುದೋ ಒಂದು ಪುರಾತನ ಕಾಲದ ಕಟ್ಟಡದಂತೆ ಕಾಣ್ತಾ ಇರುವಂತಹ, ಗೋಚರವಾಗ್ತಾ ಇರುವಂತಹ KVG ಪುರಭವನ, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಬಹಳ ವಿಶೇಷವಾಗಿ ಇದರ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಲ್ಲ ಅನ್ನೋದಕ್ಕೆ ಹಲವಾರು ರೀತಿಯಲ್ಲಿ ಉದಾಹರಣೆಯನ್ನು ಕೊಡ್ಬೋದು. ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಇದೆ ಈ ಒಂದು ಪುರಭವನ ಅನ್ನುವಂಥದ್ದು. ಯಾಕೆಂತಂದರೆ ಈ ಪುರಭವನದ ಒಳಭಾಗದ ಪರಿಸ್ಥಿತಿಗಳನ್ನು ನೋಡಿದರೆ ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ನೋಡಿ, ಎಲ್ಲವೂ ಕೂಡ ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂಥದ್ದು. ಈ ಭಾಗದಲ್ಲಿ ನಾವೀಗ ನಿಮಗೆ ತೋರಿಸಿ, ಈ ಭಾಗದಲ್ಲಿ ಒಂದಷ್ಟು ಅದರ ಸೈಡಿನ ಪಟ್ಟಿ ಕೆಳಗೆ ಬಿದ್ದಿರುವಂಥದ್ದು, ಅಲ್ಲಿ ಸರಳ ಎಲ್ಲ ಕಾಣ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈ ಬದಿಗೆ ಬಂದಾಗ ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಗೋಚರ ಆಗ್ತದೆ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ನೋಡಿ, ಈ ಸೈಡಿನ ಪಟ್ಟಿ ಯಾವುದೂ ಕೂಡ ಇಲ್ಲ, ಸಂಪೂರ್ಣವಾಗಿ ಹೋಗಿದೆ. ಇದು ಇಲ್ಲಿ ಏನಾದರೂ ಮಕ್ಕಳು ಆಟ ಆಡ್ತಿದ್ರೆ ಅಥವಾ ಇನ್ಯಾರಾದರೂ ಇಲ್ಲಿ ಬಂದರೆ ಅಥವಾ ಈ ಕಾರ್ಯಕ್ರಮಗಳು ಆಗುವಂಥ ಸಂದರ್ಭದಲ್ಲಿ ಕಲಾವಿದರು ಏನಾದರೂ ಆಚೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವೆಲ್ಲ ಬೀಳುವಂತಹ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಇಲ್ಲಿ ನಾವು ಒಳಭಾಗಕ್ಕೆ ಹೋದಾಗ ಇಲ್ಲಿಯ ವಾಸ್ತವ ಸ್ಥಿತಿಯೂ ಕೂಡ ಅರಿವಾಗುತ್ತೆ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಇದನ್ನು ನಿರ್ವಹಣೆ ಮಾಡಿದ್ದಾರೆ, ಇಲ್ಲಿ ಯಾವ ರೀತಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತದೆ. ಆದರೆ ಬಹಳ ವ್ಯವಸ್ಥಿತವಾಗಿ ಇದನ್ನು ನಿರ್ವಹಣೆ ಮಾಡಿದ್ದಾರೆ. ಆದ್ದರಿಂದ ಹೀಗೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇದನ್ನು ಅಂತಹ ಒಂದು ಕುರುಂಜಿ ವೆಂಕಟರಮಣ ಗೌಡರಂತಹ ಒಬ್ಬ ದಾನಿಗಳು ಇಷ್ಟೆಲ್ಲ ಒಂದು ಸೌಲಭ್ಯವನ್ನು ಅಥವಾ ಇಂತಹದೊಂದು ಪುರಭವನನ್ನು ನಿರ್ಮಿಸಿಕೊಟ್ಟ ನಂತರ ಅದನ್ನು ಯಾವ ರೀತಿಯಾಗಿ ನಗರ ಪಂಚಾಯತ್ ಅವರು ಸುಸಜ್ಜಿತ ರೀತಿಯಲ್ಲಿ, ವ್ಯವಸ್ಥಿತ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಇದನ್ನು ನೋಡಿದಾಗ ಬಹಳಷ್ಟು ಸಂಸ್ಥೆಗಳು ಸರ್ಕಾರ ಆಗೋದಕ್ಕಿಂತ ವೈಯಕ್ತಿಕವಾಗಿ ಅಥವಾ ಯಾರ್ದಾದ್ರೂ ಅಧೀನದಲ್ಲಿದ್ದರೇ ಒಳ್ಳೆಯದು ಅಂತ ಅನಿಸುತ್ತೆ. ಆ ರೀತಿಯಂಥ ಪರಿಸ್ಥಿತಿ ನೋಡಿ, ಸರ್ಕಾರ ಆದ ನಂತರ ಈ ರೀತಿ ಇದು ಪುರಭವನ. ಆದರೆ ಇನ್ನೊಂದು ವಿಷಯ ಇದೆ. ಇತ್ತೀಚೆಗೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಗುಂಡೂರಾವ್ ಅವರು ಇಲ್ಲೇ ಬಂದು ಜನಸ್ಪಂದನ ಅನ್ನುವಂತಹ ಸಭೆಯನ್ನು ನಡೆಸಿ ಒಂದು ದಿನ ಇಡೀ ದಿನ ಜನರೊಂದಿಗೆ ಮಾತನಾಡಿದರು. ಆದರೆ ಅವ್ರಿಗೆ ಇದ್ಯಾವುದು ಕಾಣಲಿಲ್ಲ. ಯಾಕೆಂತಂದರೆ ಅವರು ನಮಸ್ಕಾರ ಕೊಡೋದು ಮತ್ತು ಜನರ ಮಾತಾಡೋದು ಮಾತ್ರ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅದು ಇದ್ಯಾವುದು ಅವರಿಗೆ ಕಾಣಲಿಲ್ಲ. ಅದರ ಜೊತೆಗೆ ನೋಡಿ, ಕಂಬಗಳು ಭಾಳ ವಿಶೇಷ ಆಸ್ಥೆ ವಹಿಸಿ ಕಟ್ಟಿರುವಂಥ ಕಂಬಗಳು, ಅದರದ್ದು ಬುಡ ಈಗ ಈ ರೀತಿಯಂಥ ಪರಿಸ್ಥಿತಿಯಲ್ಲಿದೆ. ಇದನ್ನು ನಿರ್ವಹಣೆ ಮಾಡಬೇಕು ಅಥವಾ ಇದನ್ನು ಸರಿಯಾಗಿ ಗಟ್ಟಿಗೊಳಿಸಬೇಕು ಅಂತಂದರೆ ಏನು ಮಾಡಬೇಕು ಅನ್ನುವಂತಹದ್ದನ್ನು ನಗರ ಪಂಚಾಯತ್ ಯೋಚನೆ ಮಾಡಬೇಕಿತ್ತು. ಅವರು ಅದನ್ನು ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಭಾಳಷ್ಟು ಶ್ರಮ ವಹಿಸಬೇಕಿತ್ತು. ಅರಿವಿಂಗೆ ಕಲೆಗಳ ಅಲಂಕರಣ, ಕಲೆಗಾಗಿ ಅಲ್ಲ, ಕಲೆ ಬದುಕಿಗಾಗಿ, ಅರಿವಿಗಾಗಿ. ಕಲೆಯನ್ನು ಆರಾಧಿಸಿರಿ. ಕಲೆಯನ್ನು ಆರಾಧಿಸುವ ಜೊತೆಗೆ ಈ ಕಲಾಭವನವನ್ನು ಅಥವಾ ಈ ಪುರಭವನವನ್ನು ಕೂಡ ಆರಾಧಿಸಬೇಕು. ಪುರಭವನವನ್ನು ತುಳುವಿನಲ್ಲಿ ಇದೊಂದು ಪರಾಭವನ ಅಂತ ಕರೆಯುವ ಹಾಗೆ ಮಾಡಬಾರ್ದು. ಇದನ್ನು ಒಂದು ರಕ್ಷಿಸಬೇಕು ಅಥವಾ ಈ ಪುರಭವನವನ್ನು ಉಳಿಸಬೇಕು. ಸರ್ಕಾರದ ಆಸ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಇವೆಲ್ಲವೂ ಕೂಡ ಈ ಸರ್ಕಾರದವರಿಗೆ ಗೊತ್ತಿರಬೇಕು. ಈಗ ನಾವು ಅಲ್ಲಿ ಮೇಲ್ಭಾಗದಲ್ಲಿ ಕೆಲವೊಂದು ಶೀಟ್ಗಳು ಕೂಡ ಹೋಗಿವೆ, ಅದನ್ನು ಕೂಡ ತೋರಿಸ್ತೀವಿ. ಅದರ ಜೊತೆಗೆ ಇಲ್ಲಿ ಹೊರಗಿನ ಭಾಗವನ್ನು ಕೂಡ ನಾವು ನಿಮಗೀಗ ತೋರಿಸ್ತೀವಿ. ನೋಡಿ, ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ. ಹೊರಭಾಗ ಅಂದರೆ ಕಾರಿಡಾರ್ ಅಂತ ಏನು ಕರಿತೀವಿ, ಈ ಕಾರಿಡಾರ್ನ ಪರಿಸ್ಥಿತಿಗಳು ಹೀಗೆ. ಅಂದರೆ ಬಹಳ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಹೀಗೆಲ್ಲ ಇರ್ತದೆ. ನೋಡಿ, ಇದು ಪುರಭವನದ ಹೊರಭಾಗ. ಬಹಳ
ವಿಶೇಷವಾಗಿ ಆಸ್ಥೆ ವಹಿಸಿ ನಿರ್ವಹಣೆ ಮಾಡಿರುವಂಥದ್ದು ಅಂತ ಕಾಣುತ್ತದೆ. ಅದರ ಜೊತೆಗೆ ಬಹಳ ವಿಸ್ತೃತವಾದಂಥ ಪ್ರದೇಶಗಳಿದ್ದಾವೆ ಇಲ್ಲಿ. ಯಾಕೆಂತಂದರೆ ಇದು ಊಟೋಪಚಾರಕ್ಕೆ ಅಥವಾ ಪಾಕಶಾಲೆ ಮತ್ತು ಭೋಜನ ಶಾಲೆ ಇದೆರಡನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಬಹಳ ಚೆಂದ ಇದೆ. ಒಂದಷ್ಟು 500ರಿಂದ 1,000 ಜನರು ಬಂದರು ಅಥವಾ 2,000 ಜನರು ಬಂದರೂ ಇಲ್ಲಿ ಸುಧಾರಿಸಬಹುದಾದಂತಹ ರೀತಿಯಲ್ಲಿ ಇರುವಂತಹದೊಂದು ಪಾಕಶಾಲೆ. ಈ ಪಾಕಶಾಲೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ. ಅದರ ಜೊತೆಗೆ ಇಲ್ಲಿಗ ಪೈಪ್ ಎಲ್ಲವನ್ನು ಕೂಡ ಇಟ್ಟಿದ್ದಾರೆ. ಅಂದರೆ ಯಾವುದೋ ಒಂದು ಯೋಜನೆಗಳು ಆಗ್ತಾ ಇರೋದ್ರ ನಿಟ್ಟಿನಲ್ಲಿ ಆ ಸರ್ಕಾರದ ಯೋಜನೆಗಳ ಪೈಪ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಆದರೆ ಸುಸಜ್ಜಿತವಾದಂಥ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ. ನಿಮಗೆ ಇದರ ನಿರ್ವಹಣೆ ಹೇಗಿದೆ ಅನ್ನುವಂಥದ್ದನ್ನು ಮತ್ತಷ್ಟು ವಿವರಿಸ್ತೀವಿ. ಎಸ್ ನೋಡಿ, ಇದು ಮತ್ತೊಂದು ಎಡ್ಜ್. ಇಲ್ಲಿಯೂ ಕೂಡ ಇವತ್ತೋ ನಾಳೆಯೋ ಬೀಳುವ ಪರಿಸ್ಥಿತಿಯಲ್ಲಿದೆ ಕಲ್ಲುಗಳು. ಇವೆಲ್ಲವೂ ಕೂಡ ಬೀಳುವಂಥ ಪರಿಸ್ಥಿತಿಯಲ್ಲಿ ಇದು ನೋಡಿ. ಇಲ್ಲಿ ಪಕ್ಕದಲ್ಲೇ ಈ ಒಂದು ಕಂಬದ ಮೇಲ್ಭಾಗದಲ್ಲಿ ಅಲ್ಲಿಯೂ ಕೂಡ ಇವತ್ತು ನಾಳೆ ಬೀಳುವಂಥ ಪರಿಸ್ಥಿತಿ. ಇದು ಇನ್ನೊಂದು ಬದಿಯ ಕಾರಿಡರ್ನ ಕಂಬದ ಕೆಳಭಾಗವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಸಂಪೂರ್ಣವಾಗಿ ಅದು ಹೋಗ್ತಾ ಬಂದಿರುವಂಥದ್ದು. ನಿರ್ವಹಣೆಯ ಕೊರತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ ಇಲ್ಲಿ. ಅದರ ಜೊತೆಗೆ ಇನ್ನು ಮುಂದಕ್ಕೆ ಬಂದಾಗ ಇಲ್ಲಿ ಈ ಕಿಟಕಿ ಬಾಗಿಲುಗಳನ್ನು ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಿದ್ವಿ. ನೋಡಿ, ಇದು ಬಾಗಿಲು ನೋಡಿ, ಇದು ಬಾಗಿಲು ನೋಡಿ, ಇದು ಓಪನ್. ಈಗ ಯಾರು ಇಲ್ಲ, ಇಲ್ಲಿ ಕ್ಲೋಸ್ ಆಗಿದೆ. ಇದು ನೋಡಿ, ಇದರದ್ದು ಪರಿಸ್ಥಿತಿ ನೋಡಿ, ಇದಿಷ್ಟು ಹೋಗ್ತದೆ ಕೈ. ಯಾರಾದರೂ ಬಂದರೆ ಇದನ್ನು ಮೀಟ್ಲಿಕ್ಕೆ ಎಷ್ಟು ಹೊತ್ತು ಬೇಕು ಅಂತ, ಅಂದರೆ ಕಳ್ಳಕಾಕರಿಗೆ ಮೀಟೋದಕ್ಕೆ ಇದನ್ನು ಎಷ್ಟು ಹೊತ್ತು ಬೇಕು, ಇದು ನೋಡಿ, ಇದು ವ್ಯವಸ್ಥೆ. ಅದರ ಜೊತೆಗೆ ಇಲ್ಲಿ ಬಂದಾಗ ನೋಡಿ, ಇದು ಓಕೆ ಸ್ವಲ್ಪ ಮಟ್ಟಿಗೆ. ಇದು ಗ್ಲಾಸ್, ಇದು ಕಿಟಕಿಯ ಗ್ಲಾಸ್ ನೋಡಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಕಿಟಕಿ ಅನ್ನೋಂಥದ್ದು. ಇದು ನಿರ್ವಹಣೆ ಅಂತ, ಇದನ್ನು ಬಹಳ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಅಂತ. ಅದರ ಜೊತೆಗೆ ಇಲ್ಲಿ ಸೀಟ್ಗಳು ಹೋಗಿರುವಂಥದ್ದನ್ನು ನಾವು ನಿಮಗೆ ಆಗ ಹೇಳಿದ್ವಿ. ಒಳಭಾಗದಲ್ಲಿ ಸೀಟ್ಗಳೆಲ್ಲವೂ ಕೂಡ ಹೋಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಭಾಳ ವಿಶೇಷವಾಗಿ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಇದು ಇಲ್ಲಿಯ ಪರಿಸ್ಥಿತಿ. ಅಂದರೆ ಮಳೆಗಾಲದಲ್ಲಿಯೂ ಕೂಡ ಇಲ್ಲಿ ನೀರು ಒಳ ಬರುತ್ತೆ ಅನ್ನುವಂಥದ್ದು. ಅವೆಲ್ಲವೂ ಕೂಡ ಇಲ್ಲಿ ವಾಸ್ತವ. ಅದರ ಜೊತೆಗೆ ನೆಲದ ಪರಿಸ್ಥಿತಿ, ನೆಲ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತೀವಿ. ನೋಡಿ, ನೆಲ ಇದು ಪುರಭವನದ ನೆಲ. ಇಲ್ಲಿ ಶಟ್ಲ್ ಬ್ಯಾಡ್ಮಿಂಟನ್ ಎಲ್ಲ ಆಡಲಿಕ್ಕೆ ವ್ಯವಸ್ಥೆಗಳಿತ್ತು, ಎಲ್ಲವೂ ಕೂಡ ಇದೆ. ಆದರೆ ಪುರಭವನದ ನೆಲ ಮಾತ್ರ ಹೀಗಿದೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ಅದಕ್ಕೆ ಒಂದು ಮ್ಯಾಟನ್ನು ಹಾಕಿ ಅದನ್ನು ಕವರ್ ಮಾಡ್ತಾರೆ. ವೇದಿಕೆಯಲ್ಲಿ ಕೆಲವು ಚೇರ್ಗಳಿದ್ದಾವೆ, ಬಹಳ ವಸ್ತುಗಳಿದ್ದಾವೆ. ಅವೆಲ್ಲವೂ ಕೂಡ ಜಾಗರೂಕತೆಯಿಂದ ನಿರ್ವಹಣೆ ಮಾಡಬೇಕಾಗಿತ್ತು. ಆದರೆ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಇನ್ನು ನಿಮಗೆ ನಾವು ತೋರಿಸೋದಿಲ್ಲ ಏನು. ಮಕ್ಕಳ ಕೈಗೂ ಸಿಕ್ಕುವಂತೆ ಅಥವಾ ಸಿಲುಕುವಂತೆ ಇರುವಂತಹ ಒಂದು ಕರೆಂಟಿನ ವ್ಯವಸ್ಥೆ, ಫೀಸ್ ಇರ್ಬೋದು, ಎಲ್ಲವೂ ಕೂಡ ಮಕ್ಕಳ ಕೈಗೆ ಸಿಗುವಷ್ಟು ಎತ್ತರದಲ್ಲಿ ಇಲ್ಲಿದೆ. ಬಹಳ ಭದ್ರತೆಯಿಂದ ನೋಡಿ ಯಾವ ರೀತಿಯಾಗಿದೆ ಅಂತ. ಇಲ್ಲಿ ಮಕ್ಕಳು ಕಲಾವಿದರು ಎಲ್ಲ ಬಂದರೆ ಇದರ ವಯರ್ ನಡಿಗೆ ಸಿಕ್ಕಾಕೊಳ್ಬೋದು ಅಥವಾ ಓಡುವಾಗ ವಯರ್ ಸಿಕ್ಬೋದು. ಇವೆಲ್ಲವೂ ಕೂಡ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಯಾರು ಮಾಡ್ತಿದ್ದಾರೆ ಅವರು ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ. ಅದರ ಜೊತೆಗೆ ಈ ಎಲ್ಲ ನಿರ್ವಹಣೆ ಅಂದರೆ ನಮ್ಮ ಊರಿನ ಪುರಭವನ ಅಥವಾ ನಮ್ಮ ತಾಲೂಕಿನ ಪುರಭವನ ಹೀಗಿದೆ ಅನ್ನುವಂತಹದ್ದನ್ನು ನೋಡಲಿಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ಕಲಾವಿದರು, ಇಲ್ಲಿನ ಜನರಿದ್ದಾರೆ. ಇದನ್ನು ನಿರ್ವಹಣೆ ಮಾಡುವಂತಹ ಅಗತ್ಯತೆ ಅಥವಾ ಇದನ್ನು ಸರಿಪಡಿಸುವಂತಹ, ದುರಸ್ತಿಗೊಳಿಸುವಂತಹ ಅಗತ್ಯವಾಗಿ ಸುಳ್ಯದಲ್ಲಿ ಇದೆ. ಅದನ್ನು ಆದಷ್ಟು ಬೇಗ ದುರಸ್ತಿಗೊಳಿಸಬೇಕು ಅನ್ನುವಂತಹ ಮನವಿಯನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೇವೆ. ಯಾಕೆಂತಂದರೆ ಇಂತಹ ಪರಿಸ್ಥಿತಿಯಲ್ಲಿ ಪುರಭವನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ದೊಡ್ಡ ದಾನಿ, ಬಹಳ ಶಿಕ್ಷಣದ ಕ್ರಾಂತಿಕಾರ, ಸುಳ್ಯವನ್ನು ಕಟ್ಟಿದಂತಹ ಕ್ರಾಂತಿಕಾರ. ಇದು ಪುರಾತನವಾದ ಪುರಭವನವೋ ಅನ್ನುವಂಥ ರೀತಿಯಲ್ಲಿ ಭಾಸವಾಗುವಂಥ ರೀತಿಯಲ್ಲಿ ಅಲ್ಲಿ ಉಪ್ಪಳಿಗೆಯ ಒಂದು ಗಿಡ ಬೆಳೆದು ಬಿಟ್ಟಿದೆ ಮೇಲ್ಭಾಗದಲ್ಲಿ. ಉಪ್ಪಳಿಗೆಯ ಗಿಡ ಅಂತ ಅದನ್ನು ಕರೀತಾರೆ. ಉಪ್ಪಳಿಗೆಯ ಗಿಡ ಅಲ್ಲಿ ಮೇಲ್ಭಾಗದಲ್ಲಿ ಬೆಳೆದು ಬಿಟ್ಟಿದೆ ಅಂದರೆ ಇತ್ತ ಕಡೆ ನೋಡದೆ ಎಷ್ಟು ಸಮಯ ಆಯಿತು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುವಂಥ, ಸಾಕ್ಷೀಕರಿಸುವಂತಹ ಗಿಡ ಅದು. ನೋಡಿ, ನಮ್ಮ ಆಡಳಿತ ವರ್ಗ, ನಮ್ಮ ಅಧಿಕಾರಿಗಳ ವರ್ಗ, ನಮ್ಮ ಜನಪ್ರತಿನಿಧಿಗಳು ಇತ್ತ ನೋಡದೆ ಎಷ್ಟು ಸಮಯ ಆಯಿತು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಮಗೆ ತೋರಿಸುವಂಥದ್ದು. ನೋಡಿ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಎಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಿ. ಪುರಭವನದ ಟಾಯ್ಲೆಟ್ನ ಅಕ್ಕಪಕ್ಕದಲ್ಲಿ ನೋಡಿದಾಗ ಒಂದಷ್ಟು ಬಾಟ್ಲಿಗಳು ಕಂಡು ಬರ್ತಾ ಇರುವಂಥದ್ದು. ಇದು ಬಹಳ ವಿಶೇಷವಾಗಿ ಬೇರೆ ಬೇರೆ ಒಂದು
ಮದ್ಯದ ಬಾಟ್ಲಿಗಳು, ಮದ್ಯದ ಪ್ಯಾಕೆಟ್ಗಳು, ಸ್ಯಾಚೆಟ್ಗಳು ಎಲ್ಲವೂ ಕೂಡ ಕಾಣ್ತದೆ ನೋಡಿ, ಎಲ್ಲವೂ ಕೂಡ ಇಲ್ಲಿ ಕಾಣ್ತದೆ. ಅಂದರೆ ಇಲ್ಲಿ ಪಾರ್ಟಿ ಜೋರಾಗಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದು ಸೂಚನೆಯೋ ಗೊತ್ತಿಲ್ಲ. ಆದರೆ ಇದರ ಬಗ್ಗೆ ಗಮನ ಹರಿಸಬೇಕಾದವರು ಕೂಡಲೇ ಗಮನ ಹರಿಸಿದರೆ ಉತ್ತಮ. ಯಾಕಂತಂದರೆ ನೋಡಿ, ಇಲ್ಲಿ ಒಂದು ಎಡ್ಜಿನಲ್ಲಿ ಸಂಪೂರ್ಣ ಒಂದು ಮದ್ಯಪಾನದ ಬಾಟ್ಲಿಗಳೇ ಅಲ್ಲಲ್ಲಿ ನಮಗೆ ಕಾಣಸಿಗ್ತಾ ಇರುವಂಥದ್ದು, ಸ್ಯಾಚೆಟ್ಗಳು ಕಾಣಸಿಗ್ತಾ ಇರುವಂಥದ್ದು. ಆದ್ದರಿಂದ ಇದು ಕುಡುಕರ ತಾಣ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಇದನ್ನು ಆದಷ್ಟು ಬೇಗ ಇದಕ್ಕೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳೋದು ಉತ್ತಮ. ಎಸ್, ಇದು ಪುರಭವನ ನೋಡಿ, ಇಲ್ಲೆಲ್ಲ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಪುರಭವನದ ವಾಸ್ತವ ಸ್ಥಿತಿ, ಸುಳ್ಯದ ಪುರಭವನದ ನಿಜವಾದ ದಯನೀಯವಾದಂಥ ಸ್ಥಿತಿಯನ್ನು ನಾವೀಗ ನಿಮಗೆ ವಿವರಿಸ್ತಾ ಇದ್ದೀವಿ. ಇದು ಎಂಟ್ರೆನ್ಸ್ನಲ್ಲಿರುವಂತಹ ಒಂದು ಬಾಗಿಲಿನ ಒಳಭಾಗದಲ್ಲಿ ಒಂದನ್ನು ನಿಮಗೆ ತೋರಿಸಲೇಬೇಕು. ಎಸ್, KVG ಪುರಭವನ, ಸುಳ್ಯ, ದಕ್ಷಿಣ ಕನ್ನಡ. ಸಾರ್ವಜನಿಕ ಸೊತ್ತು ರಕ್ಷಿಸಿ, ಪ್ರೀತಿಸಿ, ಗೌರವಿಸಿ. ಇದು ಸಾರ್ವಜನಿಕರಿಗೆ ಹಾಕಿರುವಂಥ ಬೋರ್ಡು. ಆದರೆ ಇದನ್ನು ನಮ್ಮ ಇಲಾಖೆಯವರು ಮತ್ತೊಮ್ಮೆ ಓದಬೇಕು, ಇಲಾಖೆಯವರು ಓದಬೇಕು ಇದನ್ನು. ಯಾಕೆಂತಂದರೆ ಇಲಾಖೆಯವರೇ ಇದನ್ನೀಗ ಓದಬೇಕು. ಯಾಕೆಂತಂದರೆ ಈ ಪುರಭವನ ಸಾರ್ವಜನಿಕ ಆಸ್ತಿ, ಈ ಆಸ್ತಿಯನ್ನು ಪ್ರೀತಿಸಿ, ಗೌರವಿಸಿ, ಕಟ್ಟಡಕ್ಕೆ ಯಾವುದೇ ಹಾನಿ ಮಾಡದಿರಿ, ಆದ ಹಾನಿಯನ್ನು ಸರಿಪಡಿಸಿ. ಅದು ನಾವು ಮಾಡಬೇಕಲ್ಲ, ನಾವು ಅದನ್ನು ಹೇಳುವ, ಆದ ಹಾನಿಯನ್ನು ಸರಿಪಡಿಸಿ. ಆ ಆಸನಗಳಿಗೆ ಹಾನಿ ಉಂಟು ಮಾಡಿದಿರಿ, ಗೋಡೆಗಳನ್ನು ವಿರೂಪಗೊಳಿಸದಿರಿ, ನೀರು ಮತ್ತು ವಿದ್ಯುತ್ ಅಮೂಲ್ಯವಾದದ್ದು ಮಿತವಾಗಿ, ಇದೆಲ್ಲವನ್ನು ಹಾಕಿದರೆ. ಆದರೆ ಈ ಬೋರ್ಡ್ ಹಾಕಿದವರಿಗೆ ಇದರ ನಿರ್ವಹಣೆ ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಅನ್ನುವಂಥದ್ದನ್ನು ನಾವು ಪ್ರಶ್ನಿಸ್ತಾ ಇದ್ದೇವೆ. ಇದು ಸಾರ್ವಜನಿಕರ ಸೊತ್ತು, ರಕ್ಷಿಸಿ, ಪ್ರೀತಿಸಿ, ಗೌರವಿಸಿ, ಸುಳ್ಯ ನಗರ ಪಂಚಾಯತ್ನವರೇ ಅಂತ ಹೇಳುವಂಥದ್ದನ್ನು ನಾವು ಹೇಳಬೇಕು. ನಾನು ಒಬ್ಬ ನಗರ ಪಂಚಾಯತಿನ ಜನಪ್ರತಿನಿಧಿಯಾಗಿ ನನಗೆ ನಾವು ನಿರ್ವಹಣೆ ಮಾಡಿಕೊಂಡು ಬರತಕ್ಕಂಥದ್ರಲ್ಲಿ ನನಗೆ ಸಮಾಧಾನ ಇಲ್ಲ. ಹಲವು ಬಾರಿ ಅದರಲ್ಲಿ ಸ್ವಲ್ಪ ಲೋಪದೋಷಗಳಿದ್ದಾವೆ. ಅದರಲ್ಲಿ ಏನು ಎಕೋ ಪ್ರಾಬ್ಲಮ್, ಪ್ರತಿಧ್ವನಿಸತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ತೊಂದರೆಗಳಿದ್ದಾವೆ. ಇದನ್ನು ಸರಿಪಡಿಸಬೇಕು ಅನ್ನೋಂಥ ಪ್ರಯತ್ನಗಳನ್ನ ಹಿಂದೆ ನಾವು ಮಾಡಿದ್ದೆವು. ಅದೆಲ್ಲವೂ ಇವತ್ತು ಫೇಲ್ಯೂರ್ ಆಗಿದೆ. ಈಗ ವಾಸ್ತವವಾಗಿ ಕಟ್ಟಡವೇ ಒಂದು ನಮನೆಯಲ್ಲಿ ಶಿಥಿಲಗೊಂಡಿರತಕ್ಕಂಥ ಒಂದು ವ್ಯವಸ್ಥೆ ಇದೆ, ಅವ್ಯವಸ್ಥೆಯಾಗಿದೆ. ಸೊ ಇದು ಸರಿಪಡಿಸಬೇಕು ಅನ್ನುವಂಥದ್ದನ್ನು ನಗರದಾದ್ಯಂತ ಜನರ ಒಂದು ಬೇಡಿಕೆ ಆಗಿದೆ. ಪ್ರತಿಯೊಬ್ಬರು ಕೂಡ ಇದನ್ನು ಆಗ್ರಹಿಸಿಕೊಂಡೇ ಬಂದಿದ್ದಾರೆ. ಇವನ್ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಾಗಿದ್ದರೆ ನಾವು ನಮ್ಮ ಪುರಭವನದಲ್ಲಿ ಮಾಡಬೇಕು. ಆದರೆ ನಮ್ಮ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಕೂಡ ಪುರಭವನದ ಅವ್ಯವಸ್ಥೆಯಿಂದ ಕೂಡಿರತಕ್ಕಂಥದ್ದರಿಂದ ನಮಗೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಕಳೆದ ಬಾರಿ ನಾವೆಲ್ಲ ಅಧಿಕಾರಿಗಳು ಬಂದಾಗ, ಸಚಿವರು ಬಂದಾಗ ಇದರ ಬಗ್ಗೆ ಗಮನವನ್ನು ಹರಿಸತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸುಳ್ಯ ನಗರಕ್ಕೆ ಬಂದಿರತಕ್ಕಂಥ ಯಾವುದಾದ್ರು ದೊಡ್ಡ ಅನುದಾನಗಳು, ಅದು ನಗರೋತ್ಥಾನ ಅಭಿವೃದ್ಧಿಯಲ್ಲಿ, ನಗರೋತ್ಥಾನ ಸ್ಕೀಮಿನಲ್ಲಿ ಬರತಕ್ಕಂಥ ಏನು ದೊಡ್ಡ ಮಟ್ಟದ ಅನುದಾನ ಏನು ಬರ್ತದೆಯೋ ಅಂಥ ಸಂದರ್ಭದಲ್ಲಿ ಒಂದಷ್ಟು ಇದರ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಅಮೌಂಟನ್ನು ಇಟ್ಟು ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಚಿಂತನೆ ನಮ್ಮ ಹತ್ರ ಇದೆ. ಒಂದು 4-5 ವರ್ಷಗಳಿಂದ ಪುರಭವನ ಅಂತ ಹೇಳೋದು ಖಾಲಿ ಅದು ಹೆಸರಿಗೆ ಮಾತ್ರ ಆಗಿ ಈಗ ಪುರಭವನ ಉಳಿದಿದೆ. ಅದಕ್ಕೆ ಒಂದು ಸಮಿತಿ ಇತ್ತು, ಅದರ ಕೆಲಸ ಕಾರ್ಯಗಳು ನೋಡಿಕೊಳ್ಳಿಕ್ಕೆ, ಆದರೆ ಯಾವುದೇ ಈಗ ಜೀವಂತವಾಗಿಲ್ಲ. ಪ್ರಸ್ತುತ ನಗರ ಪಂಚಾಯತ್ನ ಕಳೆದ 4-5 ವರ್ಷದಲ್ಲಿ ಸುಮಾರು 75 ಲಕ್ಷಕ್ಕಿಂತಲೂ ಮಿಕ್ಕಿ ಅನುದಾನ ಆ ಪುರಭವನಕ್ಕೆ ಹೋಗಿದೆ. ಆದರೆ ಇವತ್ತು ಸಹ ಅದರ ಒಳಗೆ ಹೋಗುವಾಗಿಲ್ಲ, ಅದರ ಒಳಗೆ ಹೋಗಿ ಕೂತ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇವತ್ತು ಸಹ ಇಲ್ಲ. ಪುರಭವನ ಪರಭವನ ಆಗ್ತಾ ಇದೆಯಾ ಅನ್ನುವಂಥ ಆತಂಕ. ಆ ಭವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದಿರುವುದಕ್ಕೆ ಹೊಣೆ ಯಾರು? ಅದನ್ನು ಯಾಕೆ ನಿರ್ವಹಣೆ ಮಾಡ್ತಾ ಇಲ್ಲ? ಸಾವಿರಾರು ಕಲಾವಿದರಿಗೆ ಆಸರೆಯಾದಂಥದ್ದು, ಸಾವಿರಾರು ಕಾರ್ಯಕ್ರಮಗಳಿಗೆ ವೇದಿಕೆಯನ್ನು ಕೊಟ್ಟಂತಹ ಈ ಪುರಭವನನ್ನು ಉಳಿಸುವಂಥದ್ದು, ಸಾರ್ವಜನಿಕರ ಈ ಆಸ್ತಿಯನ್ನು ರಕ್ಷಿಸುವಂಥದ್ದು, ಈ ಆಸ್ತಿಯನ್ನು ಬಹಳ ರಕ್ಷಿಸುವುದು ಮಾತ್ರ ಅಲ್ಲ, ಮತ್ತಷ್ಟು ಕಾರ್ಯಕ್ರಮಗಳಿಗೆ ಪುರಭವನ ಚಂದ ಕಾಣುವಂತೆ, ಪುರಭವನದಲ್ಲಿ ಎಲ್ಲ ವ್ಯವಸ್ಥೆಗಳಿರುವಂತೆ ನೋಡಿಕೊಳ್ಳುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅದರಿಂದ ನಗರ ಪಂಚಾಯತ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟವರು ಯಾರೇ ಇರ್ಬೋದು, ಕೂಡಲೇ ಇದನ್ನು ಸರಿಪಡಿಸಬೇಕು ಮತ್ತು ಪುರಭವನದಲ್ಲಿ ಆ ಹಿಂದಿನ ಒಂದು ಲವಲವಿಕೆ ಮರುಕಳಿಸುವಂತೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ. ಹಸೈನಾರ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಸುಳ್ಯ.